ಎಷ್ಟೋ ದಿನ ಆದ್ಮೇಲೆ ಬಾವ ಈ ಥರ ಚಾನ್ಸ್ ಸಿಗ್ತಿರೋದು. ನನ್ನ ಬ್ಯಾಚುಲರ್ ಪಾರ್ಟಿ ಆದ್ಮೇಲೆ ಒಟ್ಟಿಗೆ ಬಾಯ್ಸ್ ಎಲ್ಲ ಕೂತು ಪಾರ್ಟಿ ಮಾಡೋಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ. ರೋಸ್ಟ್ ಆಗಿರೋ ರೊಟ್ಟಿ ಥರ ಆಗೋಗಿತ್ತು ಲೈಫು. ಇನ್ನೇನು ಸಿಕ್ಕಾಪಟ್ಟೆ ಹಾರಾಡ್ಬೇಡ ಬಾಮೇದ, ನಾವಿಬ್ರದ್ದು ಮದುವೆ ಆಗಿದೆ. ನಿಮಗೆ ಮಗು ಆನ್ ದ ವೇ ಇದೆ ಬಾವ. ಸೊ ಬರೀ ಮದುವೆ ಆಗಿದೆ ಅಂತ ಹೇಳ್ಬೇಡಿ. ಐ ಆಮ್ ಸ್ಟಿಲ್ ಫ್ರೀ ಬರ್ಡ್. ಬರೀ ಮದುವೆ ಒಂದಾಗಿದೆ ಅಷ್ಟೇ. ಓ, ಅಮೂಲ್ಯ ಮೆಸೇಜ್ ಮಾಡಿದಾಳೆ. ಏನಂತೆ? ನನ್ನ ಬರ್ತ್ಡೇ ಪಾರ್ಟಿಗೆ ನಮ್ಮ ರಾಜಣ್ಣನ ಅಂದರೆ ಧ್ರುವನು ಕರೆಯೋಣ, ವೇದಾಂತ್ ಮತ್ತೆ ರಾಜಣ್ಣನ ಒಂದು ಮಾಡೋಕ್ಕೆ ಇದು ಒಳ್ಳೆ ಚಾನ್ಸು ಅಂತ ಕಳಿಸಿ ಹೇಳಿ. ಗುಡ್ ಮಾರ್ನಿಂಗ್ ಸುಳ್ಳೆ ಪುಳ್ಳೆ. ಇಷ್ಟು ದಿನ ನನ್ನ ಆಫೀಸ್ ಕಾಲ್ಸ್ ಎಲ್ಲ ಕಾಂತ ನೋಡ್ಕೊಳ್ತಿದ್ರು. ನಾನು ಫೋನ್ ಉಪಯೋಗಿಸ್ತಿದ್ದೆ ಕಡಿಮೆ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಯಾಕಂದ್ರೆ ಈಗ ನನಗೂ ಗರ್ಲ್ ಫ್ರೆಂಡ್ ಇದ್ದಾಳೆ. ಐ ನೀಡ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್. ಗುಡ್ ಮಾರ್ನಿಂಗ್ ರೌಡಿ ಬೇಬಿ. ವೇದಾಂತ್ ವಸಿಷ್ಠನ ಜೀವನದಲ್ಲಿ ಗರ್ಲ್ ಫ್ರೆಂಡ್. ರೌಡಿನಾದ್ನಿ ಹೇಳ್ತಿರೋದು ಸರಿಯಾಗಿದೆ ಬಾವ. ಆಕ್ಚುಲಿ ಐಡಿಯಾನ ನಾನು ಕೊಡ್ಬೇಕಿತ್ತು. ಆದರೆ ಅಗ್ರಜಂಗೆ ಧ್ರುವನ್ ಕಂಡ್ರೆ ಆಗಲ್ಲ ಅನ್ನೋ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ಮಾಡಿ ಈ ಆ್ಯಂಗಲ್ನಲ್ಲಿ ಥಿಂಕೇ ಮಾಡಿರಲಿಲ್ಲ. ಸರಿಯಾಗಿರೋದೇನೋ ನಿಜಾನೇ ಬಾಮಿದ, ಆದರೆ ವೇದಾಂತ್ ಹೇಗೆ ಅಂತ ಹೊಸದಾಗಿ ಹೇಳ್ಬೇಕಾ? ಏನದು? ವೇದಾಂತ್ ಗೊತ್ತಲ್ಲ, ಹೊಸದಾಗಿ ಹೇಳ್ಬೇಕಂತೆಲ್ಲ ಹೇಳ್ತಿದ್ದೀರಲ್ಲ. ಹೊಡಿಗ ಎಸ್ನಿಂಗ್ ಅದು ಬಿಸ್ನೆಸ್ ವಿಚಾರ ಮಾತಾಡ್ತಿದ್ವಿ ವೇದಾಂತ್. ಅದು ಡೆಡ್ಲೈನ್ ಮೀಟ್ ಮಾಡಬೇಕು, ಇಲ್ಲ ಅಂದರೆ ನಮ್ಮ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ವೇದಾಂತ್ ಬಗ್ಗೆ ಗೊತ್ತಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಕಮಾನ್ ಸಾರ್ಥಕ್, ನೀವು ಅನ್ಕೊಂಡಿರೋಷ್ಟು ಕೆಟ್ಟವ್ ನಾನಲ್ಲ. ಒಂದು ಪ್ರಾಪರ್ಟಿ ಪೇಮೆಂಟ್ ಆಗೋದಿದೆ. ಬಿಲ್ಡರ್ಸ್ ನಾನು ನೆಕ್ಸ್ಟ್ ವೀಕ್ ಮೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ಮೋಡ್ ಆಫ್ ಪೇಮೆಂಟ್ ಕ್ಯಾಶ್ ಬೇಕಂತ. ಇದು 50 lakhs ಅದ. ಜಸ್ಟ್ ಕೀಪ್ ಇಟ್ ಸೇಫ್. ಸರಿ ಅಗ್ರಜ. ವೇದಾಂತ್, ಇವತ್ತು ಪಾರ್ಟಿಗೆ ಯಾರನ್ನೋ ಕರಿಬೇಕಿತ್ತು, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಿತ್ತಲ್ಲ. ಯಾರನ್ನ? ಕಾಂತನ್ ಅಗ್ರಜ. ಹೋ ಬಾಬಾ ಕರೀರಿ. ಏನ್ ಮಾಡಿದೆ ಬಾಮಿದ ಏನು? ಅಲ್ಲ, ನೀನ್ ಸನ್ನೆ ಮಾಡಿದ್ದು ಧ್ರುವಂಗೋಸ್ಕರ ತಾನೆ. ಈಗ ನೋಡಿದ್ರೆ ಕಾಂತನ್ ಕರೆದ್ರ ಬಗ್ಗೆ ಮಾತಾಡ್ಬಿಟ್ಟಿಯಲ್ಲ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನಾದ್ರೂ ಹೇಳ್ತಿದ್ನಪ್ಪ. ಧ್ರುವನ್ ಮ್ಯಾಟ್ರ್ ತೆಗೆದು ನಾವೆಲ್ಲ ವಿಲನ್ ಆಗಿದ್ದೀವಿ. ಅವನ ಕೋಪ ನಿಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಬಾವ. ನೀವು ವಿಲನ್ ಆಗೋದು ಬೇಡ ಅಂತ ಹಂಗಂದೆ ಅಷ್ಟೇ. ನಾನು ಬರೋಣ ಅಂದ್ರೆ ಫೋರ್ಸ್ ಮಾಡಿ ಕರ್ಕೊಬಂದ್ಬಿಟ್ರೆ, ಆದರೆ ಅಣ್ಣಂಗೆ ನನ್ನ ಕೋಪ ಕಮ್ಮಿ ಆಗೋದೇ ಇಲ್ಲ. ಈಗ ಅವನ್ನ ನೋಡಿದ್ರೆ ಏನು ಮಾಡ್ಬಿಡ್ದು ಅಂತ ಸಣ್ಣ ಕಲ್ಪನೆ ಕೂಡ ನಿಮ್ಗಿದೆ ಅಂದ್ಕೊಳ್ತೀನಿ. ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ? ಇಷ್ಟೊಂದು ಹಿಂಜರಿಯೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಿಮ್ಮ ಮನೇನೂ ಹೌದು. ಇದು ನನ್ನ ಮನೆ ಆಗಿತ್ತು ಅಷ್ಟೇ. ಅಣ್ಣ ಜಾಗ ಕೊಡಲ್ಲ ಅಂದಮೇಲೆ ಇದು ನನ್ನ ಮನೆ ಆಗಲ್ಲ. ನಾನಿದನ್ನ ನನ್ನ ಮನೆ ಅಂತ ಅಂದ್ಕೊಳ್ಳೋದಿಲ್ಲ. ಮನಸ್ಸಲ್ಲಿ ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಅವ್ನು ನಿಮ್ಮನ್ನ ಒಪ್ಕೊಳ್ಳಿ ಅನ್ನೋ ಆಸೆನೂ ಇದೆ. ಅಂತ ಅಣ್ಣನ ದೂರ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ತಾನೇ ಮನ್ಸಾಗತ್ತೆ ಹೇಳಿ? ಅದಕ್ಕೆ ರಾಜಣ್ಣ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ದೂರನೇ ಉಳ್ಕೊಂಡ್ರೆ ಮತ್ತೂ ದೂರ ಆಗೋಗ್ತೀರಾ. ಬಲವಂತವಾಗಾದ್ರೂ ಹತ್ರ ಆಗೋ ಪ್ರಯತ್ನ ಮಾಡಲೇಬೇಕು. ಅದು ಹಾಗಲ್ಲ ಮೂಲ್ಯ. ನೋಡಿ ರಾಜಣ್ಣ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಅದು ನಿಮಗೆ ಚಿಕ್ಕದಾಗಿ ಫಿಲಾಸಫಿ ಅನ್ಸೋದ್ರು ನಾನು ಫಾಲೋ ಮಾಡೋ ಪ್ರಿನ್ಸಿಪಲ್ ಕೂಡ ಹೌದು. ಜಗತ್ತಲ್ಲಿ ಎಷ್ಟೋ ಕೋಟಿ ಜನರಿದ್ದಾರೆ, ಆದರೆ ಅದ್ರಲ್ಲಿ ನಿಮ್ಗೆ ಎಷ್ಟು ಜನ ಪರಿಚಯ ಇದ್ದಾರೆ? ತುಂಬಾ ಕಡಿಮೆ. ಹೋಗಿ ನಾವೆಷ್ಟು ಜನರ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತೀವಿ? ಅದಂತೂ ಇನ್ನೂ ಕಡಿಮೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾವು ಸಣ್ಣ ಸರ್ಕಲ್ನಲ್ಲಿ ಬದುಕ್ತಿರ್ತೀವಿ. ಆ ಸರ್ಕಲ್ನಲ್ಲೂ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಿಟ್ಟು ಉಳ್ದವ್ರ ಜೊತೆ ತುಂಬಾ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಕೊನೆಗೆ ನಾವೇನೇ ಸಾಧಿಸ್ಲಿ, ಏನೇ ಹೋರಾಟ ಮಾಡ್ಲಿ, ನಮ್ ಗೆಲುವನ್ನ ನಮ್ಮ ಮನೆಯವ್ರು ಖುಷಿ ಪಟ್ಟಾಗ್ಲೇ ನಮಗ್ ಸಮಾಧಾನ ಆಗೋದು ರಾಜಣ್ಣ. ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳೋರು, ಮನೆಯವ್ರ ಮಧ್ಯ ಏನೇ ಮನಸ್ತಾಪ ಬಂದ್ರು
ಒಟ್ಟಿಗೆ ಕೂತು ಏನು ಸಮಸ್ಯೆ ಅಂತ ಇತ್ಯರ್ಥ ಮಾಡ್ಕೋಬೇಕು ಅಂತ. ಆಗ ಗ್ಯಾಪ್ ಸೃಷ್ಟಿಯಾಗಲ್ಲ, ಕೊನೆ ಪಕ್ಷ ಸಂಬಂಧನೂ ಹಾಳಾಗಲ್ಲ. ನೀವದನ್ನು ಮಾಡ್ಬೋದಿತ್ತು, ಆದರೆ ನಿಮ್ಮ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ. ಬಡವ ಸಣ್ಣ ಮನೆ ಕಟ್ತಾನೆ, ಶ್ರೀಮಂತ 16 ಫ್ಲೋರ್ ಇರೋ ಬಂಗ್ಲೆ ಕಟ್ಸ್ತಾನೆ. ಎಲ್ಲರ ದುಡಿಮೆಯ ಕೊನೆ ಕನಸು ಮನೆನೇ ರಾಜಣ್ಣ. ನಾನು ಮೊದಲನೇ ಸಲ ನೋಡಿದಾಗಲೇ ಅನ್ಕೊಂಡಿದ್ದೆ ಇರ್ತೀವ್ರೆ, ನನಗೆ ನಿಮ್ಮ ಥರ ಸಿಂಪಲ್ ಆಗಿರೋ ಪೀಸ್ ಪಲಾವೇ ಇಷ್ಟ ಅಂತ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ರು. ಆದರೂ ಇವತ್ತು ನೀವು ನಮ್ಮ ಜೊತೆ ಪಾರ್ಟಿ ಮಾಡೋಕ್ಕಿರ್ಬೇಕಿತ್ತು. ನನಗೂ ಅಷ್ಟೇ. ನೀವು ಈ ಥರ ಸಮಸ್ಯೆ ಮಾಡ್ದಿರೋ ಸುಳ್ಳನ್ನ ಸ್ವೀಟಾಗಿ ಸತ್ಯದ ಥರ ಹೇಳ್ತಿರಲ್ಲ, ಅದೇ ನನಗಿಷ್ಟ. ನಾನು ಪಾರ್ಟಿಲಿರೋದನ್ನ ನೀವು ಇಷ್ಟಪಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅದಕ್ಕೆ ಯಾವಾಗ ಹೊರಗೆ ಹೋಗ್ತೀವಿ, ನೀವೇ ಪಾರ್ಟಿನ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ಬೋದು ಅಂತ ಲೆಕ್ಕ ಹಾಕ್ತಿದ್ದೀರಾ ಅಂತಲೂ ಗೊತ್ತು. ಇದೇನು? ನಮ್ಮನೆ ಲಕ್ಷ್ಮಿಗೆ ಲಕ್ಷ್ಮಿ ಕೊಡೋಣ ಅಂತ ನೆನಪಾಯ್ತು. ಇದರಲ್ಲಿ 50 ಲಕ್ಷ ಇದೆ, ಸೇಫ್ ಆಗಿರಿ. ಇಷ್ಟೊಂದು ದುಡ್ಡ? ಇದನ್ನ ಯಾಕೆ ನನ್ನ ಕೈಲಿ ಕೊಡ್ತಿದ್ದೀರಾ? ಬೇಡ ಬೇಡ, ಇದನ್ನ ಅದಕ್ಕೆ ಕೈಲಿ ಕೊಟ್ಬಿಡೋಣ, ಅವ್ರು ಎತ್ತಿಡ್ತಾರೆ, ಅದೇ ಸೇಫು. ಅದೇ ಸೇಫ್ ಅಂದ್ರೆ ನೀವೇನು 50 ಲಕ್ಷ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತೀರಾ? ಅಲ್ಲ, ಬಾಗಿನ ಜೊತೆಗೆ ಅರ್ಶನ ಕುಂಕುಮ ಹಚ್ಚುವಾಗ 100 ರೂಪಾಯಿ ನೋಟ್ ಕೊಟ್ರೆ ಈಸ್ಕೊಳ್ಳೋಕೆ ಹಿಂದು ಮುಂದೆ ನೋಡ್ತೀರಾ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಅಮೌಂಟ್ನ ಸೇಫ್ ಆಗಿಡಲ್ವಾ? ಅದು ಆಗಲ್ಲ ವಿಕ್ಕಿ. ಅಗ್ರಜ ನನಗೆ ಅಂತಾನೆ ಕೊಟ್ಟಿದ್ದಾನೆ. ನನಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ಟೆಸ್ಟ್ ಮಾಡೋದಕ್ಕೆ ಕೊಟ್ಟನೋ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಈಗ ಆದ್ಯ ಇವಾಗ ಪ್ರೆಗ್ನೆಂಟ್. ಸುಮ್ಮನೆ ಅವಳಿಗೆ ಈ ಟೆನ್ಷನ್ ಎಲ್ಲ ಬೇಕಾ? ಸೊ ಇದನ್ನ ನೀವೇ ಸೇಫ್ ಆಗಿ ಇಟ್ಕೊಳ್ಬೇಕು. ಓಕೆ, ನಿಮಗಿದು ಅಷ್ಟು ಇಂಪಾರ್ಟೆಂಟ್ ಆದ್ರೆ ಎತ್ತಿಡ್ತೀನಿ, ಕೊಡಿ. ಕಾಡಲ್ಲಿರಕ್ಕಾಗಲ್ಲ. ನಾವ್ ಈ ತರ ಸಣ್ಣ ಸಣ್ಣ ಎಫರ್ಟ್ ಹಾಕಿಲ್ಲ ಅಂದ್ರೆ ನೀವ್ ಯಾವತ್ತೂ ಈ ಮನೆಗೆ ವಾಪಸ್ ಸೇರೋದೇ ಇಲ್ಲ. ನನ್ನ ಅಣ್ಣನ ಹತ್ರ ಎಲ್ಲ ವಿಷಯ ಮಾತಾಡಿದ್ದೀನಿ. ನೀವು ಹೋಗಿ ರಾಜಣ್ಣ, ಯಾವಾಗ್ಲೂ ನಾವು ಸಕ್ಸಸ್ ಕಡೆ ಇಡೋ ಮೊದಲನೇ ಹೆಜ್ಜೆ ಕಷ್ಟದಾಗಿರುತ್ತಂತೆ. ಹಾಗಾಗಿ ಧೈರ್ಯ ಮಾಡಿ ಹೆಜ್ಜೆ ಇಡ್ಲೇಬೇಕಲ್ವಾ? ವಾವ್, ಚಪ್ಪಾಳೆ. ಲೇ ಹಳೆ ಮುದ್ಕಿ ಹಳೆ ಮುದ್ಕಿ ಹಳೆ ಮುದ್ಕಿ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ಹಿರಿಯರ ತರ ಸ್ಪೀಚ್ ಕೊಟ್ಟೆ, ನಾನೇ ಇಂಪ್ರೆಸ್ ಆಗೋದೆ. ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅಂತ ಬಿಲ್ಡಪ್ ಕೊಡೋ ಈ ಕೊಳ್ಳಿದ್ದೆವಕ್ಕೂ ಅರ್ಥ ಆಗಿದೆ ಅನ್ಕೋತೀನಿ. ನೀವು ಕೇಳ್ತಾ ಇರೋದು ಅಣ್ಣನ ಪ್ರೀತಿನ, ಮತ್ತೆ ಅವನ ಹೃದಯದಲ್ಲಿ ಒಂದು ಸ್ಥಾನನ. ಅದು ಸ್ವಾರ್ಥನೂ ಅಲ್ಲ, ತಪ್ಪು ಅಲ್ಲ. ಪ್ರಯತ್ನ ಮಾಡದೆ ಫಲ ಸಿಗಲ್ಲ ರಾಜಣ್ಣ, ನೀವು ಹೋಗಿ. ಇಲ್ಲಿವರೆಗೂ ಬಂದು ಹೋಗಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಡೋಂಟ್ ವರಿ ಹಳೆ ಮುದ್ಕಿ, ಇವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೀವು? ನನ್ಗೊಂದು ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಬನ್ನಿ. ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ಲ.
ರೊಮ್ಯಾಂಟಿಕ್ ಆದ ಅಂದ್ರೆ ಚೀನಾಗೂ ಬುದ್ಧಿ ಬರುತ್ತೆ, ಪಾಕಿಸ್ತಾನನೂ ಉತ್ತರ ಆಗುತ್ತೆ. ದೇವ್ರೆ, ನಂಬಕ್ಕೆ ಆಗ್ತಿಲ್ವೇ? I miss you so much. I love you, Amulya. I love you too, Vedant. 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 ಯಪ್ಪ, ಇವತ್ತು ನನ್ನ ಕಣ್ಣೇ ಹೊರಟೋಗುತ್ತೆ. ಬೆಂಕಿ ಬಿರುಗಾಳಿ ಬೀದಿಲಿ ಹಗ್ಗು ಮಾಡೋ ಸೀನ್ ನೋಡಿನೇ ಸಾಯ್ಬೇಕು ಅನ್ಕೊಂಡಿದ್ದೆ. ಇವತ್ತು ಅದು ಆಗೋಯ್ತು. ಈ ಖುಷಿಗೆ ನಾನು ಸತ್ತೋಗ್ತೀನ ಹೇಗೆ? ಅಯ್ಯಯ್ಯೋ, ಬಾಸು ಮೇಡಮ್ಮು ಇನ್ ಲವ್. ಅಲ್ಲ, ಲಾಸ್ಟ್ ಟೈಮ್ ಇವ್ರನ್ನ ನೋಡಿದಾಗ ಬೀದಿಲಿ ಬಿಂದಿಗೆ ನೀರಿಗೆ ಕಚ್ಚಾಡೋರ್ ತರ ಬಡ್ಕೊಳ್ತಾ ಇದ್ರು. ಈಗ ಬೀದಿ ಅಂತಾನು ನೋಡದೆ ತಬ್ಕೊಂಡು ನಿಂತಿದಾರಲ್ಲ. ಯಾವಾಗ ಯಾರಿಗೆ ಏನಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಸಾರಿ, ಆಟಾಡ್ಸೋಕೆ ಹೋಗಿ ಕೊನೆಗೆ 2 ದಿನ ಮೀಟ್ ಆಗದಿರೋ ಥರ ಆಗೋಯ್ತು. ಈ ಮುಖನ ಹೀಗೆ 2 ನಿಮಿಷ ನೋಡೋದಕ್ಕೆ 2 ದಿನ, 2 ವರ್ಷ ಬೇಕಾದ್ರೂ ಕಾಯ್ತೀವಿ. ಏನೋ ಒಂಥರ ಸಮಾಧಾನ. ಬದಲಾವಣೆ ಒಂದೇ ಶಾಶ್ವತ ಅನ್ನೋದು ಫಿಕ್ಸ್ ಆಗೋಯ್ತು. ಹುಡುಗಿರಂದ್ರೇನೆ ಉರ್ದು ಬೀಳ್ತಿದ್ ನಮ್ ಬಾಸು. ಒಂದೇ ಒಂದು ಹುಡುಗಿಗೂ ಎಂಪ್ಲಾಯ್ಮೆಂಟ್ ಕೊಡದೇ ಇರೋ ನಮ್ ಬಾಸು. ಅಮೂಲ್ಯ ಮೇಡಮ್ ಹೆಸರು ಕೇಳಿದ್ರೇನೆ ರೊಚ್ಚಿಗೆದ್ದು ಕೊಚ್ಚಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಿದ್ ನಮ್ ಬಾಸು. ಅವಳು ನನ್ನ ಆ ಜನವದ್ ಶತ್ರು ಅಂತ ಬಿಲ್ಡಪ್ ಕೊಡ್ತಿದ್ದಿದ್ ನಮ್ ಬಾಸು. ಇವತ್ತು ಲವ್ ಅಲ್ಲಿ ಹೋಗಿ ಬಿದ್ದೋದ್ರು. ಅದು ಅಮೂಲ್ಯ ಮೇಡಮ್ನೇ ಲವ್ ಮಾಡಿದ್ದಾರೆ. ಹಾರ್ಟ್ ಅಲ್ಲಿ ಹುಡುಗಿರಿಗೆ ಜಾಗನೇ ಇಲ್ದೇ ಇರೋ ಬಾಸ್ ತರ ಹುಡುಗಂಗೆ ಹುಡುಗಿರು ಬೀಳ್ತಾರೆ ಅಂದ್ರೆ ಇನ್ನು ನನಗೆ ಮೀನಾಕ್ಷಿ ಬೀಳಲ್ವಾ? ಈ ದೃಶ್ಯನೇ ನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂತೀನಿ. ಕಾಂತ, ಯು ಕ್ಯಾನ್ ಡೂ ಇಟ್. ಪ್ರೀತಿಗಿರೋ ಪವರ್ ಅದು. ಈ ಪ್ರೀತಿ ಹೀಗೆಲ್ಲ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ರೆ ಮೊದಲೇ ಯಾರನ್ನಾದ್ರೂ ಲವ್ ಮಾಡ್ತಿದ್ದ? ಒಂದ್ ವೇಳೆ ಮೊದಲು ನೀನೇ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀನು ಲವ್ ಮಾಡ್ತಿದ್ದೆ. ಯಾಕಂದ್ರೆ ನನ್ನ ಈ ಬದಲಾವಣೆಗೆ ನೀನೇ ಕಾರಣ. ನೀನು ನನ್ನ ಬದಲಾಯಿಸ್ಬಿಟ್ಟೆ. ನಿನ್ನ ಬದಲಾಯಿಸಕ್ ಹೋಗಿ ನಾನು ಹಾಳಾಗ್ಬಿಟ್ಟೆ. ಆಕ್ಚುಲಿ ಇಬ್ರು ಈಗ ಸರಿಯಾಗಿದ್ದೀವಿ. ನಿಜವಾದ ಪ್ರೀತಿ ಯಾರನ್ನೂ ಹಾಳು ಮಾಡಲ್ಲ, ಬದಲಾಗಿ ಸರಿ ಮಾಡುತ್ತೆ. ಚಾನ್ಸೇ ಇಲ್ಲ. ಇಂಥ ಘನಘೋರ ಘಟನೆನ ನಾನೊಬ್ನೇ ನೋಡ್ಕೊಂಡು ಸುಮ್ಮನಿದ್ರೆ ನಾನು ಮೆಂಟ್ಲಾಗ್ಬಿಡ್ತೀನಿ. ಇವರಿಬ್ರು ಲವ್ ಸ್ಟೋರಿನ ಈಗಲೇ ಯಾರಿಗಾದ್ರೂ ಹೇಳಬೇಕು, ಇಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ನೋಡ್ರಪ್ಪ, ನಾವಂತೂ ರೆಡಿ ಆಗಿದ್ದೀವಿ. ಪ್ರಾಮಿಸ್ ಮಾಡಿರೋ ತರ ನೀವು ಬಯಸಿರೋ ಫ್ರೀಡಮ್ನ ಕೊಟ್ಟು ಹೋಗ್ತಾ ಇದೀವಿ. ಆದ್ರೆ ನಾವು ವಾಪಸ್ ಬರೋ ಅಷ್ಟರಲ್ಲಿ ವಶಿಷ್ಠ ಮಗನ ಮಾತ್ರ ಬುಡ ಮೇಲೆ ಮಾಡಬೇಡಿ ಅಷ್ಟೇ. ಈ ಕೊಳ್ಳಿದ್ದವ ಯಾಕೆ ಹೀಗಾಡ್ತಿದ್ದಾನೆ? ಇವನಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಯಾವ್ದಕ್ಕಾದ್ರೂ ಅರ್ಜೆಂಟ್ ಇರ್ಬೋದಾ? ಸರಿಯಾಗಿ ನಿಂತ್ಕೊಳ್ಳೆ, ನಿಲ್ಲಿಬೇಡ. ನಾನು ಹೇಳಿದ್ದು ಕೇಳಿಸ್ತು ಅಲ್ವಾ ಸಾರ್ಥಕ್? ಖಂಡಿತ ಕೇಳಿಸ್ತು. ಐ ಮಿಸ್ ಯು. ಭಾವ, ನಿಮ್ಗೂ ಸೇಮ್ ಫೀಲಿಂಗಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಬಾಮಿದ?
ಇನ್ನೇನು ಬಾವ, ನಾವಿಬ್ರು ನಮ್ಮ ಹೆಂಡ್ತಿರ್ನ ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದೀವಲ್ಲ. ಬೋತ್ ಆರ್ ಮಿಸ್ಸಿಂಗ್. ಇವರಿಬ್ರು ಇಲ್ಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತಲ್ವಾ? ಹೌದು ಬಾಮಟ, ನಾನು ತುಂಬಾನೇ ಹೇಳಿದೆ, ಆದರೆ ಆಲ್ರೆಡಿ ಪ್ಲಾನ್ ಆಗೋಗಿದೆ, ಈಗ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಲು ನಿನ್ನ ತಂಗಿ. ಅವಳಿಗೆ ನನ್ನ ಕನ್ಸನ್ನು ಅರ್ಥನೇ ಆಗಲ್ಲ. ಇದ್ಯಾಕೋ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ಗೊತ್ತಿರೋರಲ್ಲ, ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಮಾತನ್ನ ಕೇಳಿಸ್ಕೊಂಡ್ರೆ ಪಕ್ಕಾ ಡ್ರಾಮಾ ಅಂತ ಗೊತ್ತಾಗ್ಬಿಡತ್ತೆ. ಲಿಟಲ್ ಬಿಟ್ ಓವರ್ ಆಕ್ಟಿಂಗ್ ಆಗುತ್ತೆ ಅನ್ಸುತ್ತಲ್ವಾ? ಲಿಟಲ್ ಬಿಟ್ ಅಲ್ಲ, ಡಬಲ್ ಡೋಸ್ ಓವರೇ ಆಯ್ತು. ಮಜಾ ಮಾಡಿ ಅಂತ ಹೇಳಿದ್ದೀನಿ ಅಂತ ಡೋಂಟ್ ಗೋ ಔಟ್ ಆಫ್ ಯೋರ್ ಲಿಮಿಟ್ಸ್, ಆಯ್ತಾ? ಆಮೇಲೆ ಬೆಳಿಗ್ಗೆ ಅಪ್ಪ ಅಮ್ಮ ಅಜ್ಜಿ ಬರೋ ಅಷ್ಟರಲ್ಲಿ ನೀವೆಲ್ಲೆಲ್ಲೋ ನೇತಾಡ್ತಾ ತೇಲಾಡ್ತಾ ಇರೋದು ನೋಡ್ಬಿಟ್ರೆ ಕಣ್ಣು ಹೋಗ್ಬಿಡತ್ತೆ, ಹುಷಾರು. ಸರಿ ಸರಿ, ಯು ಟೇಕ್ ಕೇರ್ ಆಯ್ತಾ? ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ. ಧ್ರುವ ಬಂದಿವನಲ್ಲ, ವಿ ವಿಲ್ ಹ್ಯಾವ್ ಫನ್. ಅಣ್ಣ ಎಲ್ಲ ಓಕೆ, ರಾಜಣ್ಣ ಬಂದಿರೋದ್ರಿಂದ ನಾನಾಗ್ಲಿ ಅದಕ್ಕೆ ಆಗಲಿ ಭಾವನ ಹತ್ರ ಮಾತಾಡ್ಬೇಕಾ? ರಾಜಣ್ಣ ಬರ್ತಾರೆ ಅಂತ ಅವ್ರಿಗೆ ಗೊತ್ತಾ? ಎಲ್ಲ ಗೊತ್ತು, ನೀವು ಹೋಗಿ ಬನ್ನಿ. ಹೊರಟು ನಿಂತ ಮೇಲೆ ಹತ್ರ ಕಾಯ್ಬಾರ್ದು. ಓಕೆ, ಹುಷಾರು. ನೀನು ಹುಷಾರು. ಹಳೆ ಟೇಪ್ ರೆಕಾರ್ಡರು ಅದಕ್ಕೆ ನಿಮ್ಮಿಬ್ರು ಬಾವ ಅಣ್ಣ ಎಷ್ಟು ಪ್ರೀತಿ ಮಾಡ್ತಾರಲ್ವಾ? ಮಾಡ್ತಾರೆ ಮಾಡ್ತಾರೆ, ಇವತ್ತೊಂದು ತುಂಬಾನೇ ಮಾಡ್ತಾರೆ. ಯಾಕೆ ಹೇಳು, ನಾವು ಬೇಗ ಹೋಗ್ಬೇಕಲ್ಲ, ಜನ ನಂಗೆ ಗೊತ್ತಾಗಲ್ಲ. ದಾರಿಯಲ್ಲಿ ಹೇಳ್ತೀನಿ. ಬರ್ಲಾ ಬಾವಾ, ಬರ್ಲಾ ಅಣ್ಣ? ಬೇಗ ಹೋಗಿ ಆರಾಮಾಗಿ ಬನ್ನಿ. ಬಾ. ಧ್ರುವ, ಫೀಲ್ ಫ್ರೀ, ಆರಾಮಾಗಿರೋ. ನಾನು ಹೋಗಿ ವಿಕ್ಕಿನ ಕರ್ಕೊಂಡ್ ಬರ್ತೀನಿ. ಬಿ ಕಂಫರ್ಟಬಲ್, ಓಕೆ? ಬಾಬಾ, ನಾನು ಹೊರಡ್ತೀನಿ. ವಾಟ್ ನಾನ್ಸೆನ್ಸ್ ಧ್ರುವ, ಇನ್ನೂ ಏನು ಶುರುನೇ ಆಗಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಟ್ಸ್ ಮೈ ಬರ್ಡೇ. ನನ್ನ ಬರ್ತ್ಡೇಗೆ ನೀನು ಇರಬೇಕು. ನಾನು ನೀನು ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ನಾನು ಇಲ್ಲಿರೋ ವಸಿಷ್ಠ ಕುಡಿಗಳ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್. ನಾನು ನಿನ್ನ ಬಗ್ಗೆ ತಿಳ್ಕೊಬೋದು, ನೀನು ನನ್ನ ಬಗ್ಗೆ ತಿಳ್ಕೊಬೋದು. ಆ್ಯಕ್ಚುಲಿ ಅದು ಹಾಗಲ್ಲ ಬಾವಾ. ನೋಡಿದ್ರುವ, ಅಮೂಲ್ಯ ನಾನು ಹೇಳಿದ ಕಾರಣಕ್ಕೆ ಒತ್ತಾಯ ಮಾಡಿ ನಿನ್ನ ಇಲ್ಲಿ ಬರೋ ಹಾಗೆ ಮಾಡಿದ್ದು. ನಾನು ನಿನಗೆ ನೀನು ತಾನು ಅಂದರೆ ಓಕೆ ಅಲ್ವಾ? ಖಂಡಿತ ಬಾವಾ, ನಿಮಗೆ ನನ್ನ ಮೇಲೆ ಆ ರೈಟ್ಸ್ ಇದೆ, ಹಾಗೆ ಕರೀರಿ. ರೈಟ್ಸ್ ಇದೆ ಅಲ್ವಾ? ಹಾಗಾದ್ರೆ ನೀನೀಗ ಇಲ್ಲೇ ಉಳ್ಕೋಬೇಕು, ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಹೇಳೋ ರೈಟ್ಸು ಇದೆ. ಸೊ ಈಗ ನೀನು ನಾನು ಹೇಳ್ದಾಗ ಕೇಳಲೇಬೇಕು. ಹೊಸ್ದಾಗಿ ಏನಾದರೂ ರೀಸನ್ ಹುಡುಕ್ಬೇಡ, ನೀನು ಇಲ್ಲಿರ್ತೀಯ ಅಷ್ಟೇ. ಸರಿ ಬಾಬಾ. ಸರಿ ಇರೋ, ನಾನು ಬರ್ತೀನಿ. ನೀನು ಇಲ್ಲಿ ಅದು ಅಣ್ಣ, ನೀನು ಬಾಯಿಂದ ಅಣ್ಣ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಪದೇ ಪದೇ ಅದೇ ಕೆಲಸ ಮಾಡಬೇಡ. ಅದು ಬಾವನ್ ಬರ್ಡೇ, ಅದಕ್ಕೆ ವಿಶ್ ಮಾಡೋದಂತ ಬಂದೆ. ನಾನೀಗ ಹೋಗ್ತೀನಿ. ಹೇ ಹಾಯ್ ವೇದಾಂತ್. ಆ್ಯಕ್ಚುಲಿ ಧ್ರುವನ ನಾನೇ ಇನ್ವೈಟ್ ಮಾಡಿದ್ದು. ಹೋಪ್ ಇಟ್ಸ್ ಓಕೆ. Yeah, that's cool. Happy birthday. ಥ್ಯಾಂಕ್ ಯು. ನಿನ್ನ ಟೆನ್ಷನ್ ಇದೇ ಆಗಿತ್ತು ತಾನೆ? ಹೌದು ಬಾಬಾ, ಅಣ್ಣನ ನೋಡಿ ನಿಮ್ಮ ಬರ್ಡೇ ಅನ್ನೋದು ಮರೆತು ಎಲ್ಲಿ ಸೀನ್ ಕ್ರಿಯೇಟ್ ಮಾಡ್ತೇನೆ ಅಂತ ಎದುರಿದೆ. ನನ್ನಿಂದ ನೀವೆಲ್ಲ ಮೂಡ್ ಆಫ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಎಲ್ಲಾದು ನಾವು ನಮ್ಮ ಆ್ಯಂಗಲ್ಲೇ ಯೋಚನೆ ಮಾಡಿ ಫಿಕ್ಸ್ ಆಗಬಾರ್ದು ಧ್ರುವ. ಒಂದೊಂದ್ಸಲ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ತುಂಬ ವರ್ಕ್ ಆಗುತ್ತೆ. ಈಗ ನೀನು ಕಂಫರ್ಟಬಲ್ ಅನ್ಕೋತೀನಿ. ಕಂಫರ್ಟಬಲ್ ಅಂತ ಏನೂ ಇಲ್ಲ, ಆದರೆ ಮೊದಲಿನಷ್ಟು ಭಯ ಇಲ್ಲ ಅಂತ ಹೇಳ್ಬೋದು. ಭಯ ಎಲ್ಲ ಬಿಟ್ಟಾಕು. ವಿಕ್ಕಿ ಬರ್ತಿದ್ದಾಗೆ ಮುಂದಿದ್ದೆಲ್ಲ ಅವನೇ ಹ್ಯಾಂಡಲ್ ಮಾಡ್ತಾನೆ, ಡೋಂಟ್ ವರಿ.